ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ನೋಡೋದಾದರೆ, ಮಥುರೆಯಲ್ಲಿ ನಂದನು ವಸುದೇವನನ್ನು ಭೇಟಿಯಾದನು. ವಸುದೇವನ ಮಾತುಗಳನ್ನೆಲ್ಲ ಕೇಳಿ ನಂದನು ವಸುದೇವನಿಂದ ಬೀಳ್ಕೊಂಡು ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಪಲ್ಲಕ್ಕಿಯನ್ನು ಏರುತ್ತಾನೆ. ನಂದನು ವಸುದೇವನು ಹೇಳಿದ ಮಾತುಗಳನ್ನೆಲ್ಲ ಮಡದಿ ಯಶೋದೆಗೆ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಯಶೋದೆಯು ಭಯದಿಂದ ಹೀಗೆ ಹೇಳುತ್ತಾಳೆ, ನನಗೆ ನಮ್ಮ ಮಗ ಮತ್ತು ಅವನ ಸಹೋದರನ ಬಗ್ಗೆ ಕಳವಳ ಮೂಡಿದೆ. ವೃಂದಾವನದ ಬಗ್ಗೆ ವಸುದೇವ ಹೇಳಿದ ಎಚ್ಚರಿಕೆಯ ಮಾತುಗಳಿಗೆ ಕಿವಿ ಕೊಡಬೇಕು. ನಾವು ಇನ್ನು ಮುಂದೆ ಗೋಕುಲದಲ್ಲೇ ಇರಬೇಕು ಎಂದು ಯಶೋದೆಯು ನಂದನಿಗೆ ಹೇಳುತ್ತಾಳೆ. ನಂತರ ಯಶೋದೆ ಮತ್ತು ನಂದರು ಸುರಕ್ಷಿತವಾಗಿ ಗೋಕುಲವನ್ನು ತಲುಪಿ ಖುಷಿಪಡುತ್ತಾರೆ. ಗೋಕುಲದಲ್ಲಿ ಹಸುಗಳೆಲ್ಲವೂ ತಮ್ಮ ಕರುಗಳ ಜೊತೆಯಲ್ಲಿದ್ದವು. ಗೋಪಾಲಕರು ಸಹ ಜೊತೆಯಾಗಿ ಆಡುತ್ತಿದ್ದರು. ಆಗ ತಾನೇ ಕಡೆದ ಬೆಣ್ಣೆ ಮತ್ತು ಮೊಸರಿನ ಗಂಧ ಗಾಳಿಯಲ್ಲಿ ಹರಡಿತ್ತು. ಗೋಪಿಕೆಯರು ಬಣ್ಣ ಬಣ್ಣದ ಸೀರೆಗಳನ್ನುಟ್ಟು ಕಂಗೊಳಿಸುತ್ತಿದ್ದರು. ಅರಳಿದ ಹೂಗಳ ಪರಿಮಳ ಸುತ್ತೆಲ್ಲ ಹರಡಿತ್ತು. ಗೋಕುಲಕ್ಕೆ ಹಿಂತಿರುಗಿದ ನಂದ ಮತ್ತು ಯಶೋದರು ತಮ್ಮ ಮಕ್ಕಳು ನಕ್ಕು ನಲಿಯುವುದನ್ನು ನೋಡಿ ಅವರೂ ಸಹ ಸಂಭ್ರಮಿಸಿದರು. ಶ್ರೀಕೃಷ್ಣನ ದಿವ್ಯ ಪ್ರಭೆ ಉಜ್ವಲವಾಗಿತ್ತು. ಅವನ ಕಣ್ಣುಗಳು ನಕ್ಷತ್ರಗಳಂತೆ ಪಳಪಳ ಹೊಳೆಯುತ್ತಿದ್ದವು ಹಾಗೂ ಅವನ ಮೋಹಕ ನಗು ಎಲ್ಲರನ್ನೂ ಸೆಳೆಯುತ್ತಿತ್ತು. ಶ್ರೀಕೃಷ್ಣನ ಮಹಾನ್ ಶಕ್ತಿ ಸಾಮರ್ಥ್ಯಗಳು ನಂದ ಮತ್ತು ಯಶೋದೆಗೆ ತಿಳಿಯುವುದಲ್ಲದೆ ಗೋಕುಲದಲ್ಲಿರುವಂತಹ ಇತರ ಎಲ್ಲ ಪ್ರಜೆಗಳಿಗೂ ಸದ್ಯದಲ್ಲೇ ತಿಳಿಯುವಂತಿತ್ತು. ಈ ಕತೆ ಮುಂದೇನಾಯಿತು ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.